ತನ್ನ ರಕ್ಷಕ ರಕ್ಷಕರಾದ ಭಗವಂತನ ಪರಿಚಯವನ್ನು ಕೇಳ್ತಾ ಇದ್ದಾನೆ. ಇವರೇ ನೀವೇ ರಕ್ಷಣೆ ಮಾಡು ಅಂತ ನಾವು ಯಾವಾಗ ಎರಡೂ ಕೈಯನ್ನು ಜೋಡಿಸಿ ಭಗವಂತನಿಗೆ ಶರಣಾಗತರಾಗ್ತೇವೆ ಆವಾಗ ಭಗವಂತ ಬರುವುದಂತೆ. ಆ ಕಂಸನ ಶೌರ್ಯ ಎಷ್ಟು ಜೋರಾಗಿತ್ತು ಅಂತಂದ್ರೆ ಆ ಕಂಸ ತನ್ನ ಸಹೋದರಿಯನ್ನು ಕೊಡ್ಲಿಕ್ಕೋಸ್ಕರ ಅಂತ ಪ್ರಯತ್ನ ಪಡ್ತಾನೆ. ವಸುದೇವನ ಸೌಜನ್ಯಕ್ಕಾಗಿ ಉಳಿದುಕೊಂಡು ದೇವಕ್ಕೆ ವಸುದೇವ ಮಾತು ಕೊಟ್ಟ ಕಂಸನಿಗೆ ನನ್ನ ಮನೆಗೆ ಯಾವ ಉಪವಾಸ ಮಾಡಬೇಕು. ಭಗವಂತ ಅವತರಿಸ್ತಾನೆ, ಉಪವಾಸ ಮಾಡಬೇಕು. ಉಪವಾಸ ಕೂತು ಅಡುಗೆ ಸುಧಾರಣೆ ಮಾಡಬೇಕು. ಯಾರಾದರೂ ದೊಡ್ಡವರು ಬರ್ತಾರೆ ಅಂತಂದ್ರೆ ನಾವು ಮನೆಯಲ್ಲಿ ಉಪವಾಸ ಕೂತು ಕಾಯ್ದಿರಿಸ್ತೇವೆ. ಇನ್ನೂ ಬರಲಿಲ್ಲ ಜಗತ್ತಿನ ಸ್ವಾಮಿಯಾದ ಭಗವಂತನ ವಿಚಾರಕ್ಕೆ ಬರ್ತಾರೆ ಆದರೆ ನಾವು ಖಂಡಿತವಾಗಿ ಪ್ರತಿಷ್ಠೆ ಮಾಡಬೇಕು, ಕಾಯಬೇಕು. ಉಪವಾಸ ಕೂತು ಕಾಯಬೇಕು. ಶಾಸ್ತ್ರಕ್ಕೆ ಗುರುವೆ ಆ ಶಾಸ್ತ್ರಕ್ಕೆ ನಾವು ದ್ರೋಹ ಮಾಡಿದರೆ ಮನಸ್ಸೋದು ಇವತ್ತು ನಾವು ತಿನ್ಬೋದು, ಚೆನ್ನಾಗಿರ್ಬೋದು, ಆರಾಮವಾಗಿರ್ಬೋದು. ಆದರೆ ಜನಮೋದದಲ್ಲಿ ಭಗವಂತನಿಗೆ ಸೃಷ್ಟಿಯಾಗಿಲ್ಲ ಸಮರ್ಪಣೆ ಮಾಡ್ತಾನೆ. ಹೀಗೆ ಜ್ಞಾನ ಬಂದಿದೆ ವ್ಯಕ್ತಿಗಳ ಪರಿಣಾಮವಾಗಿ ಮದುವೆಯ ಒಂದಲ್ಲ ಎರಡಲ್ಲ 6 ವರ್ಷವನ್ನು ನೀಡ್ತಾನೆ. ಏನೆಯನ್ನು ಬುದ್ಧಿ ಸಂಕರ್ಷಣ ದೇಶ ಮತ್ತೆ ಅವತರಿಸ್ತಾನೆ. ದೇವತೆಗಳ ಪ್ರಾರ್ಥನೆ ಆಸೆಯಿಂದ ಸಂತ ಇದೆ. ಕಂಸ